ಯಾವ ವ್ಯಕ್ತಿಯ ಮನಸ್ಸು ಏಕಾಗ್ರತೆ ಆಗ್ತದೋ ಆ ವ್ಯಕ್ತಿ ಶುದ್ಧತೆಗೆ ಕಾಲಿಡ್ತಾನೆ. ಭಕ್ತಿಯ ಜೀವನ ನಮ್ಮ ಜೀವನವನ್ನು ಉಜ್ಜೀವನ ಮಾಡತಕ್ಕಂತಹದ್ದು. ಈ ಮಸ್ಜಿದ್ ಪ್ರತಿಯೊಬ್ಬ ಆ ದೇವನ ದಾಸನಿಗೆ ತೆರೆಯಲ್ಪಟ್ಟಿದೆ. ಯಾವುದು ಪಾವಿತ್ರತೆ ಅಲ್ಲ, ನಮ್ಮ ಧರ್ಮ ಪಾವಿತ್ರತೆ ಅಂತಕ್ಕಂಥ ಒಂದು ಸಂದೇಶವನ್ನು ಕೊಡುವಂಥ ಸ್ಥಳ ಮಸ್ಜಿದ್. ಪಾಪ ಎಲ್ಲಿದೆ ಅಂದರೆ ನಾವು ಆಲೋಚನೆಯಲ್ಲಿ ನಮ್ಮ ಪಾಪ ಇದೆ. ನಾವು ನಮ್ಮ ಧರ್ಮವನ್ನು ಪಾಲಿಸಿ ಬೇರೆ ಧರ್ಮವನ್ನು ಗೌರವಿಸ್ತೇವೆ. ಇವತ್ತಿನ ದಿವಸ ಈ ಹಿದಾಯತ್ ಸೆಂಟ್ರನ್ನ ಒಳಗೆ ಇದ್ದಂಥ ಮಸ್ಜಿದ್ಗೆ ಮತ್ತು ಹಿದಾಯತ್ ಸೆಂಟ್ರಲ್ಲಿ ಕ್ರಿಶ್ಚಿಯನ್ ಧರ್ಮದವರು ಮತ್ತು ಇಸ್ಲಾಂ ಧರ್ಮದವರು ಸೇರಿ ತನ್ನ ಈ ಉಪವಾಸ ಬಿಡುವಂಥ ಕಾರ್ಯಕ್ರಮವನ್ನು ಮಾಡಿದರು. ಜಮಾತೆ ಇಸ್ಲಾಮಿ ಹಿಂದ್ ಮತ್ತು ಕ್ರಿಶ್ಚಿಯನ್ ಸಂಘಟನೆಗಳು ಸೇರಿ ಈ ಕಾರ್ಯಕ್ರಮವನ್ನು ಮಾಡಿದರು. ಆನಂತರ ಏನು ಮಗ್ರಿಬ್ ನಮಾಜ್ ಇತ್ತು, ಆ ನಮಾಜ್ ಇಸ್ಲಾಂ ಧರ್ಮೀಯರೆಲ್ಲ ಆಚರಣೆ ಮಾಡುವಾಗ ಬಹುಧರ್ಮೀಯರಾಗಿರ್ತಕ್ಕಂಥ ಬೌದ್ಧ ಧರ್ಮದ ಉಪಾಸಕರು ಲಕ್ಷ್ಮೀಕಾಂತ್ ಹುಬ್ಳಿಯವರು ಮತ್ತು ಕ್ರಿಶ್ಚಿಯನ್ ಧರ್ಮದ ಹಿಂದೂಸ್ತಾನಿ ಚರ್ಚ್ನ ಫಾದರು ಮತ್ತು ಮೆಥೋಡಿಸ್ಟ್ ಚರ್ಚಿನ ಫಾದರು ಸರಡಗಿ ಸರ್ ಅವರು ಮತ್ತು ಸೆಂಟ್ ಮೇರಿ ಚರ್ಚ್ನ ಫಾದರು ಇವರೆಲ್ಲರೂ ಸೇರಿ ಮತ್ತು ಅವ್ರ ಜೊತೆ ಮಹಿಳೆಯರು ಎಲ್ಲರೂ ಸೇರಿ ಈ ಮಸ್ಜಿದ್ಗೆ ಬಂದಿದ್ದಾರೆ. ಈಗ ಇದೊಂದು ಮಸ್ಜಿದ್ ದರ್ಶನವನ್ನು ನಾವು ಮಾಡ್ತಾಯಿದ್ದೇವೆ. ಮಸ್ಜಿದ್ ದರ್ಶನ ಅಂದರೆ ಏನಿಲ್ಲ, ಎಲ್ಲ ಕಟ್ಟಡದಂಗೆ ಒಂದು ಕಟ್ಟಡ ಇರ್ತದೆ. ಆ ಕಟ್ಟಡದಲ್ಲಿ ನಾವು ಎಲ್ಲರೂ ಸೇರಿ ಈ ರೀತಿ ಇದು ಚೌಕಾಕಾರ ಇದ್ರೂ ಕ್ರಾಸ್ ಹಾಕಿದೆ ಅಂತೇಳಿ ನಾವು ವಿಚಾರ ಮಾಡಿದ್ರೆ ಇದು ನಮ್ಮ ದಿಕ್ಕನ್ನು ನಾವು ಡಿಸೈಡ್ ಮಾಡ್ತೇವೆ. ಮಕ್ಕಾ ಸೆಂಟ್ರ್ ಆಗಿರೋದ್ರಿಂದ ಅದು ಮಕ್ಕಾ ಹೆಂಗೆ ನಮ್ಗೆ ಸೆಂಟ್ರ್ ಆಗ್ತದೆ ಹಂಗೆ ಇದು ಕ್ರಾಸ್ ಮಾಡಿದ್ದಿದೆ, ಬೇರೆ ಏನೂ ಉದ್ದೇಶ ಇಲ್ಲ. ಆನಂತರ ಇಲ್ಲಿ ಸಿಡಿಗಳ ರೀತಿಯಿಂದ ಒಂದಿಷ್ಟು ಪ್ರತಿಯೊಂದು ಮಸ್ಜಿದಲ್ಲಿ ಕಟ್ಟಡ ಇರ್ತದೆ. ಈ ಕಟ್ಟಡ ಎದಕ್ಕಿರ್ತದೆ ಅಂದರೆ ಇದನ್ನು ಮೌಲ್ವಿಯವರು ಪ್ರತಿ ಶುಕ್ರವಾರ ಮತ್ತು ಈ ವರ್ಷದಲ್ಲಿ ನಡೀತಕ್ಕಂಥ 2 ಹಬ್ಬಗಳು ಮತ್ತು ಅದನ್ನು ಹೊರತುಪಡಿಸಿ ಬೇರೆ ಯಾವುದೇ ಅಗ್ನಿಕ ಸಂಪರ್ಕವನ್ನು ಬಂದಾಗ ಅಂಥ ಸಂದರ್ಭದಲ್ಲಿ ಮಜೀದಿನ ಧಾರ್ಮಿಕ ಪ್ರಮುಖರಾಗಿರ್ತಕ್ಕಂಥ ಇಮಾಮ್ ಸಾಹೇಬರು ಇದ್ರ ಮೇಲೆ ನಿಂತ್ಕೋತಾರೆ. ಇದು ಪ್ರವಚನವನ್ನು ಕೊಡಲಿಕ್ಕೆ. ಇದು ಯಾವುದು ಪವಿತ್ರ ಸ್ಥಾನ ಅಲ್ಲ, ಇದು ಕಾಲಿಟ್ಟು ನಿಂದಿರುವಂಥ ಸ್ಥಾನ. ಅಂದರೆ ಎಲ್ಲರೂ ಕೂತ್ಕೊಂಡಾಗ ಒಂದು ಸ್ವಲ್ಪ ಎತ್ತರ ಜಾಗದಲ್ಲಿ ನಿಂದಿರ್ಬೋದು, ಅದಕ್ಕಿಂತ ಮೇಲೂ ನಿಂದಿರ್ಬೋದು. ಈ ರೀತಿ ಇದಕ್ಕೆ ಪವಿತ್ರವಾದಂಥ ಯಾವುದು ಮಹತ್ವ ಇಲ್ಲ, ಒಂದು ಕಟ್ಟಡ ಅಷ್ಟೇ. ಕಟ್ಟಡದ ರೀತಿಯಿಂದ ಮಾಡಲಾರ್ದೆ ಇದಕ್ಕೆ ಒಂದು ಈ ಡೆಕೋಲಿಯಂನಲ್ಲಿ ಮಾಡಲಾಗಿದೆ. ಆ ಪ್ರವಚನ ಕೊಡುವಾಗ ಒಂದು ನಮ್ಮ ಪ್ರವಾದಿಯವರು ಒಂದು ತನಗೆ ಬೇಕಾದಂಥ ಒಂದು ಅಸ್ತ್ರದ ರೀತಿಯಿಂದ ಒಂದು ಬಡಿಗೆಯನ್ನು ಹಿಡ್ಕೊಂಡಿದ್ರು. ಮೂಸಾ ಅಲೈಹಿಸ್ಸಲಾಮ್ ಅವರು ಅವರ ಆಸಾ ಅಂಥೇಳಿ ನಾವು ಅರಬಿಯಲ್ಲಿ ಅದನ್ನು ಆಚರಣೆ ಮಾಡ್ತೇವೆ. ಪ್ರವಚನ ಮಾಡುವಾಗ ಇದರ ಮೇಲೆ ಪುಸ್ತಕವನ್ನು ಇಟ್ಟುಕೊಂಡು ನಾವು ಅದು ಆಸರೆಯಾಗಿ ಇಟ್ಕೊಂಡು ಮೂಸಾ ಅಲೈಹಿಸ್ಸಲಾಮ್ ಅವ್ರನ್ನ ನೆನೆಸ್ತಾನೆ ನಾವು ಪ್ರವಚನವನ್ನು ಮಾಡ್ತೇವೆ. ಇದು ಅಷ್ಟೇ. ಇದು ಹೊರತುಪಡಿಸಿ ಎಲ್ಲ ಧರ್ಮದ ಇದರಲ್ಲಿರ್ತಕ್ಕಂಥ ಮೈಕ್ ಇರ್ತದೆ, ಧರ್ಮ ಗ್ರಂಥಗಳಿರ್ತವೆ. ಅವರು ಮೌಲ್ವಿಯವರು ಅಲ್ಲಿ ಮುಂದೆ ನಿಂತು ನಮಾಜ್ ಮಾಡ್ತಾರೆ. ಆನಂತರ ಬಂದವರು ಎಲ್ಲರೂ ಯಾರು ಮೊದಲು ಬರ್ತಾರೆ ಅವ್ರು ನಿಂದಿರಬೇಕು, ಯಾರು ಲೇಟ್ ಬರ್ತಾರೆ ಅವ್ರ ಹಿಂದುಗಡೆ. ಮಸೂತಿಯ ದೊಡ್ಡವರಾಗಿರಲಿ, ಈ ದೇಶದ ಪ್ರಧಾನಮಂತ್ರಿ ಆಗಿರಲಿ, ಈ ದೇಶದ ಅತಿ ದೊಡ್ಡವನಾಗಿರಲಿ, ಜಗತ್ತಿಗೆ ದೊಡ್ಡವನಾಗಿರಲಿ, ಅವನು ಒಂದು ವೇಳೆ ತಡ ಮಾಡಿ ಬಂದ ಅಂದರೆ ಅವನು ಕೊನೆಯಲ್ಲೇ ನಮಾಜ್ ಬಿಡಬೇಕು. ಅವನಿಗೆ ಯಾವುದೂ ಪ್ರಾಮುಖ್ಯತೆ ಇಲ್ಲ ಮುಂದೆ ಬರಲಿಕ್ಕೆ. ಈ ರೀತಿ ಸಮಾನವಾದಂಥ ಒಂದು ವ್ಯವಸ್ಥೆಯನ್ನು ಮಸ್ಜಿದ್ನಲ್ಲಿ ಇರ್ತದೆ. ಬೇರೆಯವರು ತಪ್ಪು ಕಲ್ಪನೆಗಳು ಹುಟ್ಟಿಸಿದಂಥ ರೀತಿಯಲ್ಲಿ ಮಸ್ಜಿದ್ನಲ್ಲಿ ಏನೂ ಇರಲ್ಲ. ಇದೊಂದು ಕಟ್ಟಡ. ನೀವು ಬಹುಧರ್ಮೀಯರು, ಮಹಿಳೆಯರು, ಪ್ರತಿಯೊಂದು ಜಾತಿಯರು, ಯಾರು ಜಾತಿ ಧರ್ಮ ಇಲ್ಲ, ಎಲ್ಲರೂ ಮಸ್ಜಿದ್ನಲ್ಲಿ ಬರ್ಬೋದು, ಈ ರೀತಿ ನಿಂದಿರ್ಬೋದು, ಎಲ್ಲ ಕಡೆ ಕಾಲಿಡ್ಬೋದು. ಯಾವುದು ಪಾವಿತ್ರತೆ ಅಲ್ಲ, ನಮ್ಮ ಧರ್ಮ ಪಾವಿತ್ರತೆ ಅಂತಕ್ಕಂಥ ಒಂದು ಸಂದೇಶವನ್ನು ಕೊಡುವಂಥ ಸ್ಥಳ ಮಸ್ಜಿದ್. ಈ ಮಸ್ಜಿದ್ನ ಎಲ್ಲ ಪದಾಧಿಕಾರಿಗಳಿಗೆ ಅಭಿನಂದನೆ ಸಲ್ಲಿಸುತ್ತೇನೆ. ಯಾಕಂದರೆ ಇವತ್ತು ಅವರು ಉಪಾಸನೆ ಬಿಡುವ ಸಂದರ್ಭದಲ್ಲಿ ನಮಗೆ ಒಳಗೆ ಕುಂದಿರಿಸಿ ನಮ್ಮ ಕಲ್ಚರ್ ಹೇಗಿದೆ, ಇಲ್ಲಿ ಯಾವುದೇ ಭೇದ ಭಾವ ಇರಲಾರ್ದೆ ಸುಂದರವಾದಂಥ ಪ್ರೇಯರ್ ನಮಗೆ ತೋರಿಸಿದ್ದಾರೆ. ನಾನು ಆ ಸಂದರ್ಭದಾಗ ಇವ್ರು ಪ್ರೇಯರ್ ಮಾಡಿದಾಗ ನಾನು ಚೇರ್ ಮೇಲೆ ಕೂತಿದ್ದೆ. ನಾನು ಚೇರ್ ಮೇಲೆ ಕೂತ ನಂತರ ಕಣ್ಣು ಮುಚ್ಚಿ ನನ್ನ ಉಸಿರು ಮತ್ತು ಹೋಗುವುದು ಬರೋದು, ಇದು ವಿಪಾಸನ ಅಂತಾರೆ. ನಾನು ವಿಪಾಸನದಲ್ಲಿ ಒಂದು 5 ನಿಮಿಷ ತಲ್ಲೀನನಾದೆ. ನನಗೆ ಇದು ಇಷ್ಟೊಂದು ಪವಿತ್ರವಾದ ಸ್ಥಳ ಅಂದರೆ ಪ್ರತಿಯೊಬ್ಬ ವ್ಯಕ್ತಿ ಒಂದು 10 ನಿಮಿಷ ಇಲ್ಲಿ ಕಣ್ಣು ಮುಚ್ಚಿ ಕೂತನಂದರೆ ತಮ್ಮ ಮನಸ್ಸು ಏಕಾಗ್ರತೆ ಮಾಡ್ಕೋತಾನೆ. ಯಾವ ವ್ಯಕ್ತಿಯ ಮನಸ್ಸು ಏಕಾಗ್ರತೆ ಆಗ್ತದೋ ಆ ವ್ಯಕ್ತಿ ಶುದ್ಧತೆಗೆ ಕಾಲಿಡ್ತಾನೆ. ಇದು ಪ್ರಕೃತಿಯ ನಿಯಮ ಅದ. ಯಾಕಂದ್ರೆ ಪಾಪ ನಮ್ಮಲಿಂದೇ ಆಗ್ತದೆ. ಪಾಪ ಎಲ್ಲಿದೆ ಅಂದರೆ ನಾವು ಆಲೋಚನೆಯಲ್ಲಿ ನಮ್ಮ ಪಾಪ ಇದೆ. ಈ ಪಾಪನ್ನು ಕಡಿವಾಣಿಸಬೇಕಾದರೆ ಪ್ರತಿಯೊಬ್ಬರು ಏನಪ್ಪ ಅಂದ್ರೆ ಇಂಥ ಒಂದು ಪ್ರೇಯರು ಮತ್ತು ಧ್ಯಾನ ಮಾಡಿದಾಗ ಮಾತ್ರ ಅವನ ಮನಸ್ಸು ಪರಿವರ್ತನೆ ಆಗಿ ಅವನು ಏನಪ್ಪ ಅಂದ್ರೆ ಒಳ್ಳೆಯ ಜೀವನ ಸಾಗಿಸಲಿಕ್ಕೆ ಇದು ಭಾಳ ಉತ್ತಮವಾದಂಥ ಸ್ಥಳ ಅದ. ಇಂಥ ಒಂದು ಸ್ಥಳದಲ್ಲಿ ನಮಗೆ ಅವಕಾಶ ಕೊಟ್ಟು ಮತ್ತು ಈ ಭವ್ಯವಾದ ಪ್ರೇಯರ್ ವಿಯಲ್ಲಿ ನಮಗೆ ಭಾಗವಹಿಸಲಿಕ್ಕೆ ಅವಕಾಶ ಕೊಟ್ಟ ತಮಗೆಲ್ಲರಿಗೂ ಅಭಿನಂದನೆಗಳು.
ಇಂದು ನಮ್ಮೆಲ್ಲರಿಗೆ ಬಹಳ ಸಂತೋಷವಾಗ್ತದೆ. ಯಾಕಂದರೆ ಈ ಒಂದು ಪವಿತ್ರ ದಿವಸಗಳಲ್ಲಿ ನಮ್ಮ ಮುಸ್ಲಿಂ ಧರ್ಮದ ಎಲ್ಲ ಸಹೋದರರು ಮತ್ತು ನಮ್ಮ ಕ್ರೈಸ್ತ ಬಾಂಧವರು ಎಲ್ಲರೂ ಒಟ್ಟಾಗಿ ಈ ದಿವಸದಲ್ಲಿ ಕೂಡಿ ಬಂದಿದ್ದೇವೆ. ಇದರ ಮುಖ್ಯ ತಾತ್ಪರ್ಯ ನಾವೆಲ್ಲರೂ ಒಂದಾಗಿರಬೇಕು. ಯಾವ ಥರವಾದಂಥ ಭಿನ್ನ ಭೇದವಿಲ್ಲದೆ ನಾವೆಲ್ಲರೂ ಸಹೋದರರು, ಐಕ್ಯತೆಯುಳ್ಳವರು. ಹೌದು, ಧರ್ಮಗಳ ತತ್ವ ಪಾಲನೆ ಅದೆಲ್ಲೋ ಬೇರೆ ಬೇರೆ ರೀತಿ ಇರುತ್ತದೆ, ಅದು ಮುಖ್ಯವಾದದಲ್ಲ. ಮಾನವತೆಯಿಂದ ಪ್ರೀತಿಯಿಂದ ನಾವು ಜೀವಿಸ್ತಕ್ಕಂಥದ್ದು ಬಹಳ ಮುಖ್ಯವಾದದ್ದು. ಆದ್ದರಿಂದ ಈ ಸಂದರ್ಭದಲ್ಲಿ ನಾನು ಮೊದಲನೇದಾಗಿ ಮಸ್ಜಿದಿಯಲ್ಲಿ ಪ್ರವೇಶಿಸಿದ್ದೇನೆ. ನಿಮ್ಮೆಲ್ಲರ ಪ್ರಾರ್ಥನೆಯನ್ನು ನೋಡಿದ್ದೇವೆ. ಹೌದು, ಬಹು ಸುಂದರವಾದ ರೀತಿಯಲ್ಲಿ ಭಯ ಭಕ್ತಿಯಿಂದ, ಯಾಕಂದರೆ ಭಕ್ತಿ ಅನ್ನುವಂಥದ್ದು ಮನುಷ್ಯನಿಗೆ ಬಹಳ ಪ್ರಾಮುಖ್ಯತೆ ಉಳ್ಳದ್ದು. ಭಕ್ತಿಯ ಜೀವನ ನಮ್ಮ ಜೀವನವನ್ನು ಉಜ್ಜೀವನ ಮಾಡತಕ್ಕಂತಹದ್ದು, ನಮ್ಮ ಜೀವನ ಐಕ್ಯತೆಯಲ್ಲಿ ನಡೆಸ್ತಕ್ಕಂಥದ್ದು, ಅದು ಭಕ್ತಿಯ ಜೀವನ. ಅಂದರೆ ದೇವರಲ್ಲಿ ಇಟ್ಟಿರುವಂಥ ಪರಿಪೂರ್ಣವಾದಂಥ ವಿಶ್ವಾಸ, ನಂಬಿಕೆ ನಮ್ಮನ್ನು ದೃಢಪಡಿಸುತ್ತದೆ. में तो मैंने बहुत सारी मस्जिद देखी, परंतु आसपास में घूमा, परंतु अंदर कभी नहीं गया. ये पहली बार मैं मस्जिद में आया और यहाँ का जो बैठने का तरीका है, या जो भी आस्था, जो विश्वास है, या जो परमेश्वर के पास, अल्लाह के पास जाने का जो सुनहरा मौका हम जो एक आने के द्वारा हमको मिलता है, यानी कि हम चाहे अमीर हो, चाहे हम गरीब हो, चाहे हम कहीं भी की हो, हम एक साथ में आकर एक क्या बोलते हैं, एकता में आकर हम क्या करते हैं, ऊपर के पास, ऊपर वाले को हम याद करते हैं. यानी कि वो हमको आशीष दे, हमारी अगुवाई करे, ताकि हमारे जीवन में, हमारे शहर में, हमारे लोगों में परमेश्वर के प्रेम को हम पाए. 1,65,00,000ಕ್ಕೂ ಅಧಿಕ ಕುಟುಂಬಗಳಿಗೆ ಪ್ರತಿ ತಿಂಗಳು 200 ಯೂನಿಟ್ ಉಚಿತ ವಿದ್ಯುತ್ ನೀಡುವ ಗೃಹಜ್ಯೋತಿ ಯೋಜನೆಯಿಂದಾಗಿ ರಾಜ್ಯದ ಮನೆಗಳಲ್ಲಿ ನೆಮ್ಮದಿಯ ಬೆಳಕು ಮೂಡಿದೆ. ವಿದ್ಯುತ್ ಬಿಲ್ ಹೊರೆ ತಪ್ಪಿ ಉಳಿತಾಯ ಮನೆ ಮಾಡಿದೆ. ನಾಡಿನ ಮನೆ ಮನಗಳಲ್ಲಿ ಭರವಸೆ ಬೆಳಗುತ್ತಿದೆ. ನಾವು ನುಡಿದಂತೆ ನಡೆದಿದ್ದೇವೆ, ನಿಮ್ಮ ಪ್ರೀತಿ ವಿಶ್ವಾಸವನ್ನ ಉಳಿಸಿಕೊಂಡಿದ್ದೇವೆ. ಗ್ಯಾರಂಟಿ ಸರ್ಕಾರಕ್ಕೆ 1000 ದಿನಗಳು, ನನಸಾಗಿದೆ ಕೋಟಿ ಕನಸುಗಳು. पहले तो मैं हिदायत सेंटर और APCR टीम को और ख़ास करके सफ़ी सर को मैं धन्यवाद कहना चाहूँगी कि उन्होंने हमको आमंत्रित किया यहाँ पे, और मुझे मौका मिला कि किस तरह से मस्जिद में नमाज किया जाता है भाईचारा से मिल के. मुझे बिल्कुल भी एहसास ही नहीं हुआ यहाँ पे कि भेदभाव होता है, तो लेडीज़ को आने नहीं दिया जाता है, ऐसा कुछ भी मुझे पता ही नहीं चला. और मुझे बहुत अच्छा लगा, बहुत खुशी महसूस हो रही है आज कि मैं इतने पवित्र महीने में और पवित्र स्थान पे आके मैं बात कर रही हूँ. मुझे मौका मिला है बात करने का, और आप सभी से मिलके मुझे बहुत खुशी हो रही है. ನಮ್ಮ ಕ್ರೈಸ್ತ ಬಾಂಧವರು, ಬೌದ್ಧ ಮತೀಯರು ಮತ್ತು ಮುಸ್ಲಿಂ ಬಾಂಧವರು ಹಿದಾಯತ್ ಸೆಂಟರ್ನಲ್ಲಿ ಮಹಿಳೆಯರು ಜೊತೆಯಲ್ಲಿ ವಿವಿಧ ಧರ್ಮೀಯ ಮಹಿಳೆಯರು ಹಿದಾಯತ್ ಸೆಂಟರ್ನಲ್ಲಿರುವ ಮಸ್ಜಿದ್ ದರ್ಶನ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಮಗ್ರಿಬ್ ನಮಾಜನ್ನು ನಿರ್ವಹಿಸಲಾಗುತ್ತಿತ್ತು. ಸಾಮೂಹಿಕ ಪ್ರಾರ್ಥನೆ ಸಂದರ್ಭದಲ್ಲಿ ಅವರು ವೀಕ್ಷಣೆ ಮಾಡಿದ್ದಾರೆ, ಆಲಿಸಿದ್ದಾರೆ. ಅದರಲ್ಲಿ ಅದರೊಳಗಿರುವ ಭಾವೈಕ್ಯತೆಯ ಭಾವನೆ, ಶ್ರದ್ಧೆ, ಭಯ ಭಕ್ತಿಯ ಭಾವನೆಯನ್ನು ವ್ಯಕ್ತಪಡಿಸುವಂಥ ಒಂದು ಅವಕಾಶವನ್ನು ಕಣ್ಣಾರೆ ನೋಡಿದ್ದಾರೆ. ಅದರ ಸದುದ್ದೇಶ, ಉತ್ತಮ ಸಂದೇಶವನ್ನು ಅವರು ಅರಿತುಕೊಂಡಿದ್ದಾರೆ, ಅದನ್ನು ವ್ಯಕ್ತಪಡಿಸಿದ್ದಾರೆ. ಈ ಸಂದರ್ಭದಲ್ಲಿ ನಾನು ಹಿದಾಯತ್ ಸೆಂಟರ್ ಮಸ್ಜಿದ್ನ ಸಮಿತಿ ವತಿಯಿಂದ ತಮ್ಮೆಲ್ಲರಿಗೂ ಅತ್ಯಂತ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಅರ್ಪಿಸಿದ್ದೇನೆ. ಈ ಮಸ್ಜಿದ್ ಪ್ರತಿಯೊಬ್ಬ ಆ ದೇವನ ದಾಸನಿಗೆ ತೆರೆಯಲ್ಪಟ್ಟಿದೆ. ಯಾರೇ ಇರಲಿ, ಆ ದೇವನ ನಂಬಿ ಅವನ ಮುಂದೆ ಸಾಷ್ಟಾಂಗ ನೆನೆಸಲು ಯಾರು ಮುಂದಾಗುತ್ತಾನೆ ಅವನಿಗೆ ಇದರ ಬಾಗಿಲು ತೆರೆಯಲ್ಪಟ್ಟಿದೆ. ನಮಾಜ್ ನಿರ್ವಹಿಸುವ ವಿಧಿವಿಧಾನಗಳು ಇಲ್ಲಿ ಬಂದರೆ ಗೊತ್ತಾಗುತ್ತೆ, ಅಥವಾ ಗೊತ್ತಿಲ್ಲ ಅಂದರೆ ವೈಯಕ್ತಿಕವಾಗಿ ತನಗೆ ಯಾವ ಥರ ಮನಸ್ಸು ಅರಿತದೋ ಆ ದೇವನ ಮುಂದೆ ಬಾಗಲಿಕ್ಕೆ ಇಲ್ಲಿ ಅವಕಾಶ ಇರುತ್ತದೆ. ಹೇಳಿ ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದ ಅರ್ಪಿಸ್ತೇನೆ. ಧನ್ಯವಾದಗಳು. ಬಂಧುಗಳೇ, ಗುಲ್ಬರ್ಗ ನಗರವು ಭಾಳ ಹರ್ಷ ಉಲ್ಲಾಸದಿಂದ ಇವತ್ತು ವಿಜೃಂಭಿಸ್ತಿದೆ. ಕಾರಣ ಅಂದರೆ ರಂಜಾನ್ ತಿಂಗಳಲ್ಲಿ ಎಲ್ಲ ಧರ್ಮದವರು ಒಂದೇ ವೇದಿಕೆ ಮೇಲೆ ಬಂದು ಒಂದು ಸೌಹಾರ್ದತೆಯನ್ನು ಸಂದೇಶ ಸಾರುವ ಇವತ್ತಿನ ಈ ದಿನ ಆಗಿದೆ. ನಿಜಕ್ಕೂ ಈ ದೇಶಕ್ಕೆ ಸೌಹಾರ್ದತೆ ಇಂಪಾರ್ಟೆಂಟ್ ಇದೆ.
ಈ ದೇಶದಲ್ಲಿ ಶಾಂತಿ ಇಂಪಾರ್ಟೆಂಟ್ ಇದೆ, ಈ ದೇಶದಲ್ಲಿ ಪ್ರೀತಿ ಪ್ರೇಮ ವಿಶ್ವಾಸ ಇಂಪಾರ್ಟೆಂಟ್ ಇದೆ. ಆದರೆ ಈ ದೇಶದ ಕೆಲ ಕಿಡಿಗೇಡಿಗಳು, ಈ ದೇಶದ ಮನುವಾದಿಗಳು ಈ ದೇಶ ಹಾಳು ಮಾಡೋಕ್ಕೆ ಕಂಕಣಬದ್ಧರಾಗಿ ನಿಂತಿದ್ದಾರೆ. ತಾವು ಈ ರಂಜಾನ್ ನಿಮಿತ್ತವಾಗಿ ಇವತ್ತೇನು ಸೌಹಾರ್ದ ವೇದಿಕೆ ಮೂಲಕ ಏನು ಸಂದೇಶ ನಾವು ಸಾರ್ತಾ ಇದ್ದೇವೆ, ನಾವೆಲ್ಲರೂ ಒಗ್ಗೂಡಿ ಈ ದೇಶ ನಮ್ಮ ದೇಶ, ಈ ದೇಶ ನಮ್ಮ ದೇಶ, ಈ ದೇಶವನ್ನು ಸಮೃದ್ಧ ಮಾಡಬೇಕಾಗಿದೆ. ಸಮೃದ್ಧ ಮಾಡುವ ಮಾರ್ಗ ಒಂದೇ ಪ್ರೀತಿ ವಿಶ್ವಾಸ. ಇಂಥ ಒಂದು ವಿಶ್ವಾಸ ಗಟ್ಟಿಗೊಳಿಸಲಿಕ್ಕೆ ಇಂಥ ಒಂದು ವೇದಿಕೆ ಅಲ್ಲಲ್ಲಿ ನಿರ್ಮಾಣ ಆಗಿ ದೇಶದಾಗ ಏಕತೆ ಏನಪ್ಪ ಅಂದ್ರೆ ಸೃಷ್ಟಿಸುವಂಥ ಕೆಲಸ ಆಗಬೇಕಂತ ಈ ಮೂಲಕವಾಗಿ ಸುದ್ದಿವಾಹಿನಿ ಈ ಕಾರ್ಯಕ್ರಮವನ್ನು ಪ್ರಸಾರ ಮಾಡಲಿಕ್ಕೆ ನಮ್ಮೆಲ್ಲರಿಗೆ ಯಾವಾಗಲೂ ಸಹಕಾರ ಕೊಡ್ತದೆ. ಹಾಗಾಗಿ ನಾನು ಈ ದಿನ .comನವರಿಗೆ ಮೊದಲು ರಂಜಾನ್ ಹಬ್ಬದ ಹಾಗೂ ಕ್ರೈಸ್ತ ಧರ್ಮದ ಲೆಂಟ್ ಉಪವಾಸದ ಒಂದು ಅಭಿನಂದನೆಗಳನ್ನು ಶುಭಾಶಯಗಳನ್ನು ಕೋರುತ್ತಾರೆ. ಈ ಎರಡೂ ಧರ್ಮಗಳು, ಕ್ರೈಸ್ತ ಧರ್ಮ ಹಾಗೂ ಇಸ್ಲಾಂ ಧರ್ಮದವರು ಕೂಡಿ ಎರಡೂ ಸಂಘಟನೆಗಳನ್ನು ಒಳಗೊಂಡು ಈ ಜಮಾತೆ ಇಸ್ಲಾಮಿ ಹಿಂದ್ನ ಹಿದಾಯತ್ ಸೆಂಟರ್ನಲ್ಲಿ ಇವತ್ತು ಎರಡೂ ಉಪವಾಸಗಳನ್ನು ಒಟ್ಟಿಗೆ ಇಫ್ತಾರ್ ಮಾಡುವಂಥ ಅಥವಾ ಲೆಂಟನ್ನು ಮುಗಿಸುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಬಹುಧರ್ಮೀಯವಾಗಿ ಬೌದ್ಧ ಧರ್ಮದವರು ಬಂದಿದ್ದಾರೆ, ಹಿಂದೂ ಧರ್ಮದವರು ಬಂದಿದ್ದಾರೆ, ಮತ್ತು ಬೇರೆ ಬೇರೆ ಧರ್ಮದವರು ಬಂದಿದ್ದಾರೆ, ಮತ್ತು ಇಸ್ಲಾಂ ಧರ್ಮದವರು, ಕ್ರಿಶ್ಚಿಯನ್ ಧರ್ಮದವರು ಒಟ್ಟಿಗೆ ಕೂತ್ಕೊಂಡು ನಾವು ಇವತ್ತು ಈ ಒಂದು ಉಪವಾಸವನ್ನು ಬಿಡ್ತಾ ಇದ್ದೇವೆ. ಈ ಬಿಡೋದ್ರ ಜೊತೆನೇ ದೇಶಕ್ಕೆ ಸಂದೇಶ ಕೊಡೋದಿಷ್ಟೇ, ನಾವು ಏಕದೇವ ಉಪಾಸಕರು, ನಾವು ನಮ್ಮ ಧರ್ಮವನ್ನು ಪಾಲಿಸಿ ಬೇರೆ ಧರ್ಮವನ್ನು ಗೌರವಿಸ್ತೇವೆ, ಪ್ರತಿಯೊಂದು ಧರ್ಮವನ್ನು ನಾವು ಗೌರವಿಸಿ ಅದು ಅವರ ಸಹಬಾಳ್ವೆ ಜೊತೆ ನಾವು ಬಾಳ್ತೇವೆ. ಭಾರತದ ಬಹುಸಂಸ್ಕೃತಿಯಲ್ಲಿ ನಾವು ಏಕತೆಯನ್ನು ಕಂಡುಕೊಳ್ಳಲಿಕ್ಕೆ, ಜೀವಪರ ಜನಪರ ಮತ್ತು ದೇಶ ಪ್ರೇಮಿಯಾಗಿ ನಾವು ಬದುಕಲಿಕ್ಕೆ ನಾವು ಸದಾ ಸಿದ್ಧರಾಗಿದ್ದೇವೆ ಅನ್ನುವಂಥ ಸಂದೇಶವನ್ನು ಕೊಡ್ತಾರೆ. ನಮ್ಮ ಧರ್ಮಗಳ ಆಚರಣೆಯಲ್ಲಿಯೂ ನಾವು ಏಕತೆಯನ್ನು ತೋರಿಸ್ತಾ ಇದ್ದೇವೆ. ಈ ದಿನ ಇಫ್ತಾರ್ ಕೂಟ ನಮ್ಮ ಕ್ರಿಶ್ಚಿಯನ್ ಸಮುದಾಯದ ಜೊತೆಗೆ ಭಾವೈಕ್ಯದ ಪ್ರತೀಕವಾಗಿ ನಮ್ಮ ಹಿದಾಯತ್ ಸೆಂಟರ್ನಲ್ಲಿ ನೆರವೇರಿತು. ನೀವು ಈಗ ನೋಡಿದಂತೆ 10 ಜನ ಮತ್ತು 100 ಜನ ಇದರಲ್ಲಿ ಸೇರಿದರು. ನಮ್ಮ ಬಾಂಧವ್ಯದ ಬೆಸಿಗೆ ಮತ್ತು ಭಾತೃತ್ವದ ಒಂದು ಪ್ರತೀಕ ಈ ಒಂದು ಇಫ್ತಾರ್ ಕೂಟ ಅಂತ ಹೇಳ್ಬೋದು. ಇದರಲ್ಲಿ ಸಾಮರಸ್ಯ ಮತ್ತು ಶಾಂತಿಯನ್ನು ಸ್ಥಾಪಿಸಲು ಇದು ಒಂದು ದೊಡ್ಡ ಹೆಜ್ಜೆ ಅಂತ ಹೇಳ್ಬೋದು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.